ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲಿ ಸಾತ್ವಿಕವಾದ ಆಹಾರ ನೀಡುವ ಜೊತೆಗೆ ವಿದ್ಯಾರ್ಥಿಗಳು ಮನಸ್ಸಿನಿಂದ ಸಾತ್ವಿಕರಾಗಿರಬೇಕು ಎಂಬ ನಿಟ್ಟಿನಲ್ಲಿ ಈ ಶಿಬಿರವನ್ನು ಆರಂಭಿಸಲಾಗಿದೆ. ಇದರ ಸದುಪಯೋಗವನ್ನು ಪ್ರತಿಯೊಬ್ಬರು ಪಡೆದುಕೊಳ್ಳಬೇಕೆಂದು ಸಾಹಿತಿ ರಜಿತಾ ಕಾರ್ಯಪ್ಪ ಶಿಬಿರಾರ್ಥಿಗಳಿಗೆ ತಿಳಿಸಿದರು. ವಿರಾಜಪೇಟೆಯ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಸಭಾಂಗಣದಲ್ಲಿ 3 ದಿನಗಳ ಕಾಲ ಏರ್ಪಡಿಸಿದ್ದ ಮಕ್ಕಳ ಬೇಸಿಗೆ ಶಿಬಿರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಆದರೆ ಅಲ್ಲಿ ಬೇರೆ ಡ್ಯಾನ್ಸ್ ಅಥವಾ ಬೇರೆ ಬೇರೆ ರೀತಿಯ ಚಟುವಟಿಕೆಗಳಿರ್ತದೆ. ಬಟ್ ಇಲ್ಲಿ ಯಾವ ರೀತಿ ಒಂದು ಶಿಬಿರ ನಡೆದಿದೆ ಅಂತ ಹೇಳಿದ್ರೆ, ಒಂದು ಆಧ್ಯಾತ್ಮಿಕವಾದ ಒಂದು ನೆಲೆಗಟ್ಟಿನಲ್ಲಿ ಒಂದು ಸಾತ್ವಿಕವಾದ ರೀತಿಯಲ್ಲಿ ಸಾತ್ವಿಕವಾದ ಆಹಾರವನ್ನ ನೀಡುವುದರ ಜೊತೆಗೆ ಮನಸ್ಥಿತಿ ಕೂಡ ಸಾತ್ವಿಕವಾಗಿ ಇರಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಈ ಶಿಬಿರ ಆಯೋಜನೆಗೊಂಡಿದೆ. ತಾವೆಲ್ಲರೂ ಇದರಲ್ಲಿ ಇಲ್ಲಿ ಏನು ನಿಮಗೆ ಮಾಹಿತಿಯನ್ನು ನೀಡ್ತಾರೆ ಅದನ್ನ ಚೆನ್ನಾಗಿ ಅರ್ಥಕೊಳ್ಬೇಕು, ತಾವು ಇನ್ನಷ್ಟು ಮುಂದುವರಿಬೇಕು, ತಮ್ಮಲ್ಲಿ ಏನಿದೆ ಸೂಕ್ತ ಪ್ರತಿಭೆ ಅದನ್ನ ಹೊರಹಾಕುವುದರ ಮೂಲಕ ಜೀವನದಲ್ಲಿ ಮುಂದೆ ಬರಬೇಕು. ಕೇವಲ ಇದನ್ನ ಶಿಬಿರ ಅಪ್ಪ ಅಮ್ಮ ಮನೆಯಿಂದ ಕಳಿಸಿದ್ದಾರೆ, ಮನೆಯಲ್ಲಿ ಗಲಾಟೆ ಮಾಡ್ತಿರ್ತಾರೆ ಅಂತ ಕೆಲವು ಅಪ್ಪ ಅಮ್ಮಂದಿರು ಕಳಿಸಿರುವಂತ ಸಾಧ್ಯತೆಗಳಿದೆ. ಬಟ್ ಆ ರೀತಿ ಯಾವತ್ತೂ ಯಾವ ಮಕ್ಕಳು ಹಾಗೆ ಅನ್ಕೋಬೇಡಿ. ಶಿಬಿರದಲ್ಲಿ ಏನ್ ಕಲಿಸ್ಕೊಡ್ತಾರೆ ಅದನ್ನ ನಾವು ಆದಷ್ಟು ಮನದಟ್ಟು ಮಾಡ್ಕೊಳ್ಬೇಕು. ಈ 3 ದಿನಗಳ ಕಾಲ ನೀವು ಇದನ್ನ ಸಂಪೂರ್ಣವಾಗಿ ಅರಿತು ನಿಮ್ಮ ಬಾಳಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡುವಂತದನ್ನ ಇಟ್ಕೋಬೇಕು. ಇನ್ನೊಂದು ಕಿವಿ ಮಾತು ಏನಂತ ಹೇಳಿದ್ರೆ, ಇತ್ತೀಚೆಗೆ ನಮ್ಮ ಮಕ್ಕಳು ಪ್ರತಿದಿನ ಮೊಬೈಲ್ ಇಲ್ಲದೆ ಬೆಳಕಾಗೋದೇ ಇಲ್ಲ. ದಯವಿಟ್ಟು ಎಲ್ಲ ಮಕ್ಕಳುಗಳು ಕೂಡ ಮೊಬೈಲ್ ಚಟುವಟಿಕೆಯಿಂದ ಆದಷ್ಟು ದೂರ ಇರಬೇಕು. ಗೋಣಿಕೊಪ್ಪ ಕೂರ್ಗ್ ಪಬ್ಲಿಕ್ ಶಾಲೆಯ ಆಪ್ತ ಸಮಾಲೋಚಕಿ ಮುತ್ತಮ್ಮ ಅವರು ಮಕ್ಕಳಿಗೆ ಪರೀಕ್ಷೆಯ ಭಯ ಮತ್ತು ಅದರ ನಿವಾರಣೆ ಬಗ್ಗೆ ಮಾಹಿತಿಯನ್ನ ಮಾಡಿಕೊಟ್ರು. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಸಂಸ್ಥೆಯ ಸಂಚಾಲಕಿ ಬಿಕೆ ಕೋಮಲ, ಕುಮಾರಿ ಬಿಕೆ ಶಿವಾನಿ ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಮನುಷ್ಯನ ದುಡಿಮೆ ಸಂಪಾದನೆಗೆ ಅದು ದಾರಿ. ಆದರೆ ಇಲ್ಲಿ ಈ ಆಧ್ಯಾತ್ಮಿಕ ಕೇಂದ್ರದಲ್ಲಿ ತಮ್ಮ ಜೀವನವನ್ನು, ತಮ್ಮ ಪರ್ಸನಾಲಿಟಿಯನ್ನು ಶ್ರೇಷ್ಠ ಮಾಡ್ಕೊಳ್ಳೋದಕ್ಕೆ, ಮೌಲ್ಯಾಧಾರಿತ ಜೀವನ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಕಲಿಸ್ಕೊಡ್ತಾರೆ. ಮೌಲ್ಯಾಧಾರಿತ ಜೀವನ ಅಂದಮೇಲೆ ಅರ್ಥ, ಮೌಲ್ಯಗಳು ಅಂದರೆ ಅರ್ಥ. ಇವತ್ತು ನಮ್ಮಲ್ಲಿ ಎಲ್ರಿಗೂ ವಿದ್ಯೆ ಇದೆ, ಬುದ್ಧಿ ಇದೆ. ಇವತ್ತು ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂದರೆ ಅದೆಲ್ಲ ಆಗಿರೋದೇ ಅಂತ ಮನುಷ್ಯನ ಬುದ್ಧಿ ಇದೆ. ಬುದ್ಧಿವಂತ ಮನುಷ್ಯ ಬುದ್ಧಿವಂತ ಆಗಿರ್ಬೋದು, ವಿದ್ಯಾವಂತ ಆಗಿರ್ಬೋದು, ಆದರೆ ಗುಣವಂತ ಆಗಿದ್ದಾರ ಅನ್ನೋದು ಇಂಪಾರ್ಟೆಂಟ್. ಗುಣವಂತರಾಗಿರುವಂತಹ ಮನುಷ್ಯರ ಒಂದು ಪ್ರಪಂಚ ಹೇಗಿರುತ್ತೆ, ಎಲ್ಲರಲ್ಲೂ ಒಳ್ಳೆ ಗುಣಗಳಿದ್ದಾಗ ಆ ಭೂಮಿ ಸ್ವರ್ಗ.